ಚಟುವಟಿಕೆಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕೇಸ್ ಇನ್ ಕೇಸ್ ಏನಾದರೂ ಬಂದ್ರೆ ರಾಜ್ಯಪಾಲರು ಅದನ್ನ ಅತಿ ವೇಗದಲ್ಲಿ ಮಾನಿಟರ್ ಮಾಡ್ತಾರೆ. ನಮ್ಮ ಕೇಸ್ ಆದ್ರೆ ಬೆಳಕಿನ ಸ್ಪೀಡ್ ನಲ್ಲಿ ಕೆಲಸ ಮಾಡ್ತಾರೆ. ಅದೇ ಬಿಜೆಪಿ ಜೆಡಿಎಸ್ ಕೇಸ್ಗಳಾದ್ರೆ ಇದ್ದಕ್ಕಿದ್ದ ಹಾಗೆ ಆಮೇಗತಿ ಟರ್ನ್ ಆನ್ ಆಗ್ಬಿಡುತ್ತೆ. ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕಿಡಿ ನುಡಿ ಇದು. ರಾಜ್ಯಪಾಲರು ಈಗಲೂ ಕೂಡ ವಿವರಣೆಯನ್ನ ಕೇಳಿದ್ದಾರೆ. ಈ ಕೆಐಎಡಿಬಿ ಭೂಮಿಯ ಹಂಚಿಕೆ ಏನಾಯಿತು, ಪ್ರಿಯಾಂಕ್ ಖರ್ಗೆ ಅವರ ಸಹೋದರ ರಾಹುಲ್ ಖರ್ಗೆ ಅವರ ಹೆಸರಿಗೆ ಇನ್ಫ್ಯಾಕ್ಟ್ ಟ್ರಸ್ಟ್ಗೆ ವರ್ಗಾವಣೆ, ಇದರ ಬಗ್ಗೆ ರಾಜ್ಯಪಾಲರು ವಿವರಣೆಯನ್ನ ಕೇಳಿದ್ದಾರೆ. ನಮ್ಮ ಪ್ರಕರಣದಲ್ಲೂ ಕೂಡ ವಿವರಣೆಯನ್ನ ಕೇಳಿದ್ದಾರೆ. ಆದರೆ ಬಿಜೆಪಿ ಜೆಡಿಎಸ್ ಕೇಸ್ ಕೊಳತು ಹೋಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೊಟ್ಟಿರೋದು ಮತ್ತು ಇವರು ವಾಪಸ್ ಬರ್ದಿರೋದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್, ಮಿಕ್ಕಿದಕ್ಕೆಲ್ಲ ಇಲ್ಲ. ಅದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರದ್ದು ಇದು ಇದ್ದರೆ ಆಮೆಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದುಬಿಡ್ತದೆ. ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ ಬಿ ಜೆ ಪಿ ಪಕ್ಷವನ್ನು ಕಟ್ಟಬೇಕಾಗಿದೆ, ಯಾವಾಗ ಬಿ ಜೆ ಪಿ ನಾಯಕರನ್ನು ಲೀಡರ್ಗಳು ಮಾಡಬೇಕಂತಾರೆ, ಆವಾಗ ಬಿ ಜೆ ಪಿ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ. ಕೇಳಿದ್ದಾರೆ ಸಿ ಎಸ್ ಸಿಗೆ ಬರೆದಿದ್ದಾರೆ ವಿವರಣೆ ಕೊಡಿ ಅಂತ. ಆದರೆ ಬಿ ಜೆ ಪಿ ಜೆ ಡಿ ಎಸ್ ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರೂ ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಮತ್ತು ಯಾವುದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ನನ್ನ ಹತ್ರ ಇಲ್ಲ ಅಂತ ತಪ್ಪು ಮಾಹಿತಿ ಕಳಿಸಿ. ವೆನ್ ಇಟ್ ಗೋಸ್ ಟು ಗವರ್ನರ್ಸ್ ಆಫೀಸ್ ಇಟ್ ಡಸ್ ನಾಟ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಗವರ್ನರ್ ಡಿಸ್ಪೋಸಸ್ ಇಟ್. ನೀವು ಕ್ವೇರಿ ಕೇಳಿದ ತಕ್ಷಣ ನಿಮ್ಮ ಕಚೇರಿಯಿಂದ ಫೈಲ್ ಮೂವ್ ಆಗಿದೆ ಅಂತನಾ? ಇಲ್ಲ, ಯು ಆಸ್ಟ್ ಫಾರ್ ಕ್ಲಾರಿಫಿಕೇಷನ್. ದ ಫೈಲ್ ಇಸ್ ಸ್ಟಿಲ್ ಪೆಂಡಿಂಗ್ ದೇರ್ ಅಲ್ವಾ? ಕ್ಲಾರಿಫಿಕೇಷನ್ ಕೊಟ್ಟಾದ್ಮೇಲೆ ನೀವು ಡಿಸಿಷನ್ ತಗೋಬೇಕು. ಕೊಟ್ಟಿರೋದು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜಕೀಯ ಆರೋಪ ಒಂದು ಕಡೆ, ಮೊನ್ನೆಯಷ್ಟೇ ನಾವು ದಾಖಲೆ ಸಮೇತ RTIನ ದಾಖಲೆ ಸಮೇತ ರಾಜ್ಯಪಾಲರ ಉತ್ತರವನ್ನ ಗಮನಿಸಿದ್ವಿ. ಯಾವುದೇ ಕೇಸ್ಗಳು ಕೂಡ ಪೆಂಡಿಂಗ್ ಇಲ್ಲ ರಾಜ್ಯಪಾಲರ ಟೇಬಲ್ ಮೇಲೆ ಅಂತ ಹೇಳಿ. ಇಷ್ಟಾದ ಮೇಲೂ ಪ್ರಿಯಾಂಕ್ ಖರ್ಗೆ ಅವರ ಈ ಆರೋಪ. ಒಂದು ಕಡೆ ರಾಜಕೀಯ ಉದ್ದೇಶ ಅಂತೂ ಇದ್ದೇ ಇರುತ್ತೆ ಸ್ಮಿತಾ ಇಲ್ಲಿ. ಆದರೆ ಒಂದು ಪ್ರಶ್ನೆ ಎತ್ತಾ ಇರ್ತಕ್ಕಂಥದ್ದು, ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಇದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ರಾಹುಲ್ ಖರ್ಗೆ ಅವರ ಪ್ರಕರಣ. ಆದರೆ ಇಷ್ಟು ಬೇಗ ಅದನ್ನು ವಿವರಣೆ ಕೇಳಿ ರಾಜ್ಯಪಾಲರು ಪತ್ರ ಬರೀತಾರೆ. ಆದರೆ ಒಂದು ವರ್ಷಕ್ಕೂ ಹೆಚ್ಚು ಇರ್ತಕ್ಕಂತಹ ಕೇಸ್ಗಳು ಇನ್ನೂ ರಾಜ್ಯಪಾಲರ ಬಳಿ ಇದ್ದರೂ ಕೂಡ ಯಾವುದೂ ಕ್ರಮ ಆಗ್ತಿಲ್ಲ. ಅದನ್ನು ಕೂಡ ವಿವರಣೆ ಅಂತ ಕೇಳೋಕ್ಕೆ ಈಗೀಗ ಕಳಿಸ್ತಾ ಇದ್ದಾರೆ ಮತ್ತೆ. ಆದರೆ ನಮ್ಮದಕ್ಕೆ ಒಂದೇ ವಾರದಲ್ಲಿ ಬಂದಿರ್ತ ಕೇಸ್ಗಳಿಗೆ ಮತ್ತೆ ವಿವರಣೆ ಕೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯಪಾಲರು ಇಬ್ಬಂದಿ ನೀತಿಯನ್ನು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಾದಂಥ ಕಾನೂನು, ಬಿಜೆಪಿ JDS ನಾಯಕರಿಗೆ ಒಂದು ರೀತಿಯಾದಂಥ ಕಾನೂನಿನ ಮೂಲಕ ಇಲ್ಲಿ ಎಲ್ಲೋ ಒಂದು ಕಡೆ ಪಕ್ಷಪಾತ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸಹಜವಾಗಿ ಈ ಒಂದು ಪ್ರಕರಣ ಏನು ಬಂದಿದೆ, ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಭೂಮಿ ಹಂಚಿಕೆ ಆಗಿರ್ತಕ್ಕಂಥ ವಿಚಾರ ಏನಿದೆ, ಇದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ತಿರುವು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ದಟ್ಟ ಆಗ್ತಾ ಇದೆ. ಯಾಕಂದರೆ ಈಗ ವಿವರಣೆ ಕೇಳಿ ರಾಜ್ಯಪಾಲರು CS ಗೆ ಪತ್ರ ಬರೆದಿದ್ದಾರೆ. CS ಯಾವ ರೀತಿಯಾಗಿ ವಿವರಣೆ ಕೊಡ್ತಾರೆ ಅನ್ನೋಂಥದ್ದು ಭಾಳ ಪ್ರಮುಖ ಆಗುತ್ತೆ. ಒಂದು ವೇಳೆ ವಿವರಣೆ ತೃಪ್ತಿಯಾಗಿ ಅವರು ಎಲ್ಲವೂ ಕಾನೂನುಬದ್ಧವಾಗಿದೆ ಅಂದರೆ ಒಂದು ರೀತಿ, ಇಲ್ಲ ಪ್ರಭಾವ ಬಳಸಿ ಈ ಒಂದು ಭೂಮಿಯನ್ನು ಪಡೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಏನಾದರೂ ಆರೋಪ ಅದರಲ್ಲಿ ಸಾಬೀತಾಗಿದೆ ಅದರಲ್ಲಿ, ಇದು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಂಕಷ್ಟ ತಂದೊಡ್ಡುವಂಥ ಸಾಧ್ಯತೆಗಳಿದ್ದಾವೆ. ಅವ್ರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಮುಂದೆ ರಾಜ್ಯಪಾಲರು ಮೂವ್ ಆಗ್ಬೋದು ಅನ್ನೋಂಥ ಆತಂಕ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ. ಹಾಗಾಗಿ ಇವತ್ತಿನ ರಾಜಕೀಯ ಬೆಳವಣಿಗೆಗಳು ಏನಿದಾವಲ್ಲ, ಒಂದು ರೀತಿಯಲ್ಲಿ ಪಕ್ಷಪಾತವಾದಂಥ ನಿರ್ಧಾರಗಳನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ನಮ್ಮನ್ನು ಮಾತ್ರ ಗುರಿಯಾಗಿಸಿ ಪ್ರಾಸಿಕ್ಯೂಷನ್ಗೆ ಮತ್ತು ಬೇಗ ವಿವರಣೆ ಕೇಳುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅನ್ನೋಂಥ ಗಂಭೀರವಾದಂಥ ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಸಿದ್ದರಾಮಯ್ಯನವರ ಟೆಂಪಲ್ ರನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋದ್ರೆ ತಪ್ಪೇನು, ನಾನು ಕೂಡ ಹಲವು ಬಾರಿ ದೇವಸ್ಥಾನಕ್ಕೆ ಹೋಗಿದ್ದೇನೆ ಅಂತ ಹೇಳಿ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಉಡಾ ಸೈಟ್ ವಿಚಾರದಲ್ಲಿ ಯಾವುದೇ ಉರುಳಿಲ್ಲ ಅದು ಆಕ್ಚುಲಿ ಈ ವಿಚಾರ ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ. ಈ ಕಾರಣಕ್ಕೆ ಮೊದಲು ಪಾದಯಾತ್ರೆಗೆ ಒಪ್ಪಲಿಲ್ಲ ಕುಮಾರಸ್ವಾಮಿ ಅವರು, ಆಮೇಲೆ ಬಿಜೆಪಿ ಹೈಕಮಾಂಡ್ನಿಂದ ಹೇಳಿ ಕಳಿಸಿದ್ರು. ಹಾಗಾಗಿ ಪಾದಯಾತ್ರೆಯಲ್ಲಿ ಜಾಯಿನ್ ಆದ್ರು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಇದಾದ್ಮೇಲೆ ಅದಕ್ಕಿಂತ ಮುಂಚೆ 3 ಸತಿ ಹೋಗ್ರೆ, ನಾನು ಜೊತೆಯಲ್ಲಿ ಹೋಗಿದ್ದೀನಿ 2 ಸತಿ. ಏನ್ರಿ ಸಮಯ ನಿಮ್ಮ ಮಾಧ್ಯಮದವ್ರು ಏನೇನೋ ಕೇಳ್ತೀರಾ ನೀವು. ಈಗ ಚಾಮರಾಜನಗರ ಯಾರು ಮುಖ್ಯಮಂತ್ರಿ ಹೋಗ್ತಾರೆ, ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದಂತ
ಒಂದು ಬಹಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮನೆ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ 2 ಸತಿ ಹೋಗಿದ್ದೀನಿ ನಾನು ಚಾಮರಾಜನಗರ್ಗೆ. ಮುಖ್ಯಮಂತ್ರಿ ಆದ್ಮೇಲೆ ಈ ಬಾರಿ 3ನೇ ಸತಿ 4ನೇ ಸತಿ ಹೋಗಿರೋದು. ಆಮೇಲೆ ಕೇಳಿ ಸರ್, ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿ ಅವ್ರಿಗೂ ಸತ್ಯ ಗೊತ್ತಿದೆ. ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ, ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು, ನಾವು ಯಾವ ಕಾರಣಕ್ಕೆ ಬರಲ್ಲ ಅಂದ್ರು. ಏನಕ್ಕಂದ್ರೆ ಸತ್ಯ ಗೊತ್ತಿತ್ತು, ಬರಲ್ಲ ಅಂದ್ರು. ಆಮೇಲೆ ಇವ್ರು ಅನೌನ್ಸ್ ಮಾಡ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಬಿಜೆಪಿ ಒತ್ತಡ ಆದ್ಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು. ಅವ್ರಿಗೂ ಗೊತ್ತಿದೆ ಇದ್ರಲ್ಲಿ ಏನಿಲ್ಲ ಅಂತ. ಬರೀ ಇಷ್ಟೇ ಸರ್, ಇದು ಸಿದ್ದರಾಮಯ್ಯ ಮನೆ ಮೇಲೆ ಉರುಳಿ ಬಿದ್ದಿದೆ ಬೃಹತ್ ಬಂಡೆ ಉರುಳಿ ಮನೆ ಭಾಗಶಃ ಧ್ವಂಸವಾಗಿ ಹೋಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರಂತೆ. ನಿರಂತರ ಮಳೆಯಿಂದಾಗಿ ಮನೆ ಮೇಲೆ ಬಂಡೆ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚಿತ್ತಾಪುರ ತಾಲೂಕು ಆಲೂರು ಬಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಚಿತ್ತಾಪುರ ತಾಲೂಕಿನ ಆಲೂರು ಗ್ರಾಮದಲ್ಲಿ ಮನೆಯ ಮೇಲೆ ಬೃಹತಾಕಾರದ ಬಂಡೆ. ಸಹಜವಾಗಿ ಆತಂಕ ಇತ್ತು. ಆ ದೃಶ್ಯಗಳನ್ನ ನೋಡ್ತಾ ಇದ್ದಾಗ ಮನೆಯಲ್ಲಿದ್ದವರ ಕಥೆ ಏನು ಅಂತ. ಆದ್ರೆ ಮನೆಯಲ್ಲಿದ್ದವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯ ಗಮನಿಸ್ತಾ ಇದೀವಿ. ಇಷ್ಟು ದೊಡ್ಡ ಬಂಡೆ ಮನೆಯ ಮೇಲೆ ಬಿದ್ದಿರುವ ಪರಿಣಾಮ ಆತಂಕದ ವಾತಾವರಣ ಇತ್ತು. ಕಾರಣ ಇಷ್ಟೇ, ಮಳೆಯಿಂದಾಗಿ ಆಗಿರುವ ಅನಾಹುತ ಇದು ಅಂತ. ಜನ ಎಲ್ಲ ಜಮಾವಣೆಗೊಂಡಿದ್ದಾರೆ ಏನಾಯ್ತು ಅಂತ ನೋಡೋದಕ್ಕೆ. ಮನೆಯಲ್ಲಿದ್ದವರು ಓಡಿ ಹೊರಗಡೆ ಬಂದು ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಓಂ ಪ್ರಕಾಶ್, ಸದ್ಯ ಸ್ಪಾಟ್ ಅಲ್ಲಿದ್ರೆ ಅಲ್ಲಿನ ಪರಿಸ್ಥಿತಿ, ಈ ಅನಾಹುತಕ್ಕೆ ಕಾರಣ ಮನೆಯಲ್ಲಿದ್ದವರ ಪ್ರಾಣ ಉಳಿದಿದೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಬಚಾವಾದ್ರು ಸದ್ಯ ಅಲ್ಲಿನ ವಾತಾವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಖಂಡಿತವಾಗೂ ಶ್ರುತಿ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲ್ಲೂರು ಬಿ ಗ್ರಾಮದಲ್ಲಿ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮನೆಯ ಮೇಲ್ಭಾಗದಲ್ಲಿ ಒಂದು ಬೃಹದಾಕಾರದ ಬಂಡೆ ಬಿದ್ದಿರುವಂಥದ್ದು. ಸದ್ಯ ನಾನೀಗ ಅದೇ ಮನೆಯ ಮುಂಭಾಗದಲ್ಲೇ ಇರುವಂಥದ್ದು, ಮನೆಯಲ್ಲೇ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಮನೆಯ ಒಳಗಡೆ ಇದ್ದಂಥ ಸುಮಾರು 5-6 ಜನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು ಅವರೆಲ್ಲರೂ ಕೂಡ ಮನೆಯ ಮುಂಭಾಗದ ಈ ಒಂದು ಟಿನ್ ಶೆಡ್ ಏನಿದೆ, ಆ ಟಿನ್ ಶೆಡ್ನ ಬಳಿ ಇದ್ರು. ಸೊ ಅವರೆಲ್ಲರೂ ಕೂಡ ಸೇಫ್ ಆಗಿದ್ರು. ಆದರೆ ಮನೆ ಹಿಂಭಾಗ ಏನಿದೆ, ಈ ಕಲ್ಲು ಬಂಡೆ ನಮ್ಮ ಕ್ಯಾಮ್ರಾಮನ್ ವಿಜಯ್ ತೋರಿಸ್ತಾ ಇದ್ದಾರೆ, ಆ ಸಂಪೂರ್ಣವಾಗಿ ಕಲ್ಲು ಬಂಡೆ ಏನಿದೆ ಅದು ಹಿಂಭಾಗದಿಂದ ಮನೆಯ ಮೇಲ್ಗಡೆ ಬಿದ್ದಿರುವಂಥದ್ದು. ಮನೆಯ ಮೇಲ್ಗಡೆ ಬಿದ್ದ ಹಿನ್ನೆಲೆಯಲ್ಲಿ ಇದೀಗ ಇಲ್ಲಿ ನೋಡ್ಬೋದು ಮನೆಯ